ಇವತ್ತು ಕ್ಲಾಸ್ಗೆ 3 ನಿಮಿಷ ಲೇಟಾಗಿ ಹೋಗಿದ್ದಕ್ಕೆ ನಮ್ಮ ಮ್ಯಾಮ್ ಡೈರೆಕ್ಟಾಗಿ ಬಾಗ್ಲು ಹಾಕೊಂಡ್ಬಿಟ್ಟು ಆಬ್ಸೆಂಟ್ ಆಗ್ಬಿಟ್ಟು ಹೋಗೋರು ಇವತ್ತು. ಇವತ್ತು ನನ್ನ ಜರ್ನಿ ಶುರುವಾಗಿದ್ದು ಇಲ್ಲಿಂದ. ಸೊ ಡೈರೆಕ್ಟ್ ಕಾಲೇಜಿಗೆ ತಲುಪಾಯ್ತು. ತಲುಪಿದ ಮೇಲೆ ಚೆನ್ನಾಗಿ ಕ್ಲಾಸ್ ಅಟೆಂಡ್ ಮಾಡ್ಬೇಕು ಅನ್ನೋದಿತ್ತು. ಆದರೆ ನಿಮ್ಮನ್ನ ತಡೆದಿರುವವರು ಯಾರು ನಮ್ಮನ್ನ ತಡಿಲಿಲ್ಲ. 1 ಪೀರಿಯಡ್ ಆಯ್ತು ಅಂದ್ಬಿಟ್ಟು ಜಸ್ಟ್ ಬ್ರೇಕಿಗೆ ವಾಶ್ರೂಮ್ಗೆ ಹೋಗ್ಬಿಟ್ಟು ಬರೋಷ್ಟೊತ್ತಿಗೆ ನಮ್ಮ ಕ್ಲಾಸ್ ಟೀಚರ್ ಬಂದ್ಬಿಟ್ಟು ಡೋರ್ ಲಾಕ್ ಮಾಡ್ಬಿಟ್ರು. ಜಸ್ಟ್ 3 ಮಿನಿಟ್ಸ್ ಲೇಟ್ ಅಷ್ಟೇ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ. ಬೇರೆ ಯಾರು ಅಲ್ಲ, ನಾನು ಗೊತ್ತಲ್ಲ, ನಿಮ್ಮ ರಾಯಲ್ ಕ್ವೀನು. ಸೊ ಕ್ಲಾಸಿಂದ ಆಚೆ ಆಗಿದ ತಕ್ಷಣ ಪ್ರತಿಯೊಬ್ಬರನ್ನ ನಮ್ಮ ಫ್ರೆಂಡ್ಸ್ನೆಲ್ಲರೂ ಒಬ್ಬೊಬ್ಬರಾಗಿ ಯಾಕೆ ನೀವು ಆಚೆ ನಿಂತಿದ್ದೀರಿ ಅಂತ ಇಂಟರ್ವ್ಯೂ ತೊಗೊಳಕ್ಕೆ ಶುರು ಮಾಡಿದೆ. ಆದರೆ ಅನು ಮಾತ್ರ ತುಂಬ ಸ್ಯಾಡಾಗಿ ಒಳಗೆ ಕರ್ಕೊಳ್ಳೋಕೆ ಕೇಳೆ, ನನ್ನ ಕೈಲಿ ಆಯ್ತಿಲ್ಲ. ಏನಕ್ಕೆ ಆಚೆ ಹೋಗಿದ್ದೆ ಅಂತ ಕೇಳಿದ್ರೆ ವಾಶ್ರೂಮ್ಗೆ ಹೋಗಿದ್ದೆ, 3 ಮಿನಿಟ್ಸ್ ಆಯಿತು, ಅದಕ್ಕೆ ಕರ್ಕೊತಾ ಇಲ್ಲ ಅಂತ ಹೇಳ್ತಾ ಇದ್ಲು. ಸುಪ್ರೀತಾ ಅಂತ ಇನ್ನು ಕ್ಯಾಮ್ರಾ ಮುಖ ತೋರಿಸೋದೇ ಹೇಳ್ತಾ ಇದ್ಲು. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಸಂತೆ ಮಾಡೋಕ್ಕೆ. ಯಾಕಂದರೆ ರಜೆ ಇತ್ತಂತ ಮನೆಗೆ ಹೋಗ್ಬೇಕಲ್ಲ. ಯಾಕೆ ಇಷ್ಟು ಶಾಕ್ ಆಗ್ತಿದ್ಯಾ? ಹೋಗ್ತಾ ಹೋಗ್ತಾ ನಮ್ಮ ಹುಡುಗಿರಿಗೆ ಒಂದು ಅದ್ಭುತ ಕಾದಿತ್ತು. ಏನಂದರೆ ಓದ್ ಮುಗಿದ್ರೆ ಸಾಕು, ಚೆನ್ನಾಗಿ ಕಾಸು ಮಾಡ್ಬೇಕು ಅನ್ನೋ ನಮ್ಗೆ ಆಸೆ ಇದ್ದರೆ ಅಲ್ಲೊಬ್ಬ ಬ್ರೋಕರ್ ನಮಗೆ ಏನೋ ಚೀಟಿ ಕೊಟ್ಬಿಟ್ಟು ನಂಬರ್ ಹೇಳಿದ್ದು ಹಿಂಗೆ. ಸೊ ನೋಡ್ರಿ, ಯಾರಿಗಾದ್ರೂ ಮದುವೆ ಆಗ್ಬೇಕು ಅನ್ನೋ ಆಸೆ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಹುಡುಗಿ ಮೇ ಬಿ ಸಿಗ್ಬೋದು. ಮಜಾ ಆಯಾ. और मैं ये जो मजा है ಅದನ್ನು ಕೇಳಿ ನಮ್ಮ ಮನುಷ್ಯ ರಿಯಾಕ್ಟ್ ನೋಡ್ರಿ ಹೆಂಗಿದೆ ಅಂತ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ.